ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ನೋಡಿ. ನಾನು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಮೋಸ ಹೋಗಿದ್ದೀನಿ, ಅದನ್ನು ಒಂದು ಕೆಲಸದಲ್ಲಿ. ಎಲ್ಲಪ್ಪ ಅಂದರೆ, ನಾನು ಫಸ್ಟ್ ಕೆಲಸ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಪಿಂಡೆ ಸೆಕೆಂಡ್ ಸ್ಟೇಜ್ನಲ್ಲಿ. ಆ ಕಂಪನಿ ಹೆಸರು ಬಂದು ಅಕ್ಯೂರಿಟ್ ಅಂತ ಹಿಂಗೆ ಒಂದು ಕಂಪನಿ ಇತ್ತು. ಅಲ್ಲಿ ನಾನು CNC ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು 3 ಮಂತ್ಸ್ ವರ್ಕ್ ಮಾಡಿದ್ದೀನಿ. ನಾನು 2 ಮಂತ್ಸಿನ ಸ್ಯಾಲರಿ ಅಷ್ಟೇ ಸಿಕ್ಕಿದೆ. 3 ಮಂತ್ ಲಾಸ್ಟ್ ಮಂತಿನ ಸ್ಯಾಲರಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲಪ್ಪ ಅಂದರೆ, ನಾನು ಫುಲ್ ವರ್ಕ್ ಎಲ್ಲ ಫುಲ್ ಮಾಡಿದ್ದೀನಿ, ಫುಲ್ ಕಂಪ್ಲೀಟ್ 1 ತಿಂಗಳೆಲ್ಲ ವರ್ಕ್ ಮಾಡಿದ್ದೀನಿ. ನನಗೆ ಇಮಿಡಿಯೇಟ್ಲಿ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಕಾಲ್ ಬಂತು, ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ಹೋಗಿದ್ದೆ, ಕೆಲಸ ಬಿಟ್ಟು ಕಂಪ್ಲೀಟ್ ಮಾಡಿದ್ದೆ. ಫುಲ್ ತಿಂಗಳು ಕಂಪ್ಲೀಟ್ ವರ್ಕ್ ಮಾಡಿ ಹೋಗಿದ್ದೆ. ಸೊ ಹೋದ ತಕ್ಷಣ ಅವ್ರೇನಂದ್ರು, ನೀವು ಇಂಟಿಮೆಂಟ್ ಮಾಡಬೇಕಾಗಿತ್ತು ಅಂತ. 101% ಐ ವಿಲ್ ಅಗ್ರಿ. ನಾನು ಇಂಟಿಮೆಂಟ್ ಮಾಡಿದ್ದೆ ಮೇಡಮ್ಗೆ. ಮೇಡಮ್, ನನಗೆ ಸ್ವಲ್ಪ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದೆ, ಸೊ ಹಾಗಾಗಿ ನಾನು 2 ಡೇಸ್ ಹೋಗಿ ಬರ್ತೀನಿ ಅಂತ. ಅವ್ರೇನಂದ್ರು ಓಕೆ ಅಮ್ಮ ಅಂದರು. ಸೊ ನಾನು ಊರಿಗೆ ಎಲ್ಲ ಹೋಗಿ ಬಂದೆ. ನಂಗೆ ರಿಟರ್ನ್ ವರ್ಕಿಗೆ ಜಾಯ್ನ್ ಆಗೋಕ್ಕಾಗಿಲ್ಲ, ಯಾಕಂದರೆ ಬಿಕಾಸ್ ಆಫ್ ಸಿಚುವೇಶನ್ ಹಾಗೆ ಇತ್ತು. ನಾನು ರಿಟರ್ನ್ ಬಂದು ವರ್ಕಿಗೆ ಜಾಯ್ನ್ ಆಗೋಕ್ಕೂ ಆಗಿಲ್ಲ, ಮೇಡಮ್ಗೆ ರಿಟರ್ನ್ ಹೇಳೋಕ್ಕೂ ಆಗಿಲ್ಲ, ಬಿಕಾಸ್ ಆ ಥರ ಪರಿಸ್ಥಿತಿ ಇತ್ತು ನಂದು. ಸೊ ಅದು ಆದಮೇಲೆ 15 ದಿನ ಬೆಳಗ್ಗೆ ನಾನು ರಿಟರ್ನ್ ಕಾಲ್ ಮಾಡಿದೆ. ಇವಾಗ ನಂಗೆ ಸ್ಯಾಲರಿ ಬೇಕಲ್ವ, ಯಾಕಂದರೆ ನಾನು ದುಡ್ದಿದ್ದೀನಿ. CNC ಆಪ್ರೇಟರಿಗೆ ಮಾತ್ರ ಗೊತ್ತಿರುತ್ತೆ CNCಯಲ್ಲಿ ನಮ್ದು ಎಷ್ಟು ಕೈ ನೋವಾಗುತ್ತೆ, ಎಷ್ಟು ಬ್ಲಡ್ ಬರುತ್ತೆ, ಎಷ್ಟು ಕೊಯ್ಯುತ್ತೆ ಅಂತ. ನಾನು ಒಂದು ಹೆಣ್ಮಗಳಾಗಿ ಅಲ್ಲಿ ಬರೀ ಜೆಂಟ್ಸ್ ಅಷ್ಟೇ ಇರ್ತಿದ್ರು, ಅಂಥ ಜೆಂಟ್ಸಲ್ಲಿ 3 ಲೇಡೀಸ್, ಅದರಲ್ಲಿ ನಾನೊಬ್ಳು ವರ್ಕ್ ಮಾಡ್ತಾ ಇದ್ದೆ. ಸೊ ನಾನು ದುಡ್ಡು ಕೇಳಿದೆ, ಸರ್ ನನಗೆ ದುಡ್ಡು ಕೊಡಿ ಅಂತ. ಅವ್ರೇನಂದ್ರು, ಇಲ್ಲಮ್ಮ ನೀನು ಹೇಳ್ದೆ ಕೇಳ್ದೆ ಹೋಗಿದ್ದೆ, ನನಗೆ ದುಡ್ಡು ಕಡೋಕೆ ಆಗಲ್ಲ ಅಂತ. ನನ್ನ ಕೋಪ ಬಂತು. ನಾನು ಹೇಳ್ದೆ ಕೇಳ್ದೆ ಹೋಗಿಲ್ಲ, ನಾನು ಹೇಳೇ ಹೋಗಿದ್ದು ನನ್ನ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ. ಅವಾಗ ಅವ್ರು ಓಕೆನೋ ಅಂದರು. ಇವಾಗ ಸ್ಯಾಲರಿ ಕೇಳೋಕೆ ಹೋದ ತಕ್ಷಣ, ಇಲ್ಲ ನೀವು ಯಾವಾಗ ಬೇಕು ಅವಾಗ ಹೋಗ್ತೀರಾ, ಯಾವಾಗ ಬರ್ತೀರಾ, ನಾವೇನು ಮಾಡಬೇಕು ಅಂತ. ನಾವೇನು ಮಾಡಬೇಕು ಅಂತ, ನಿಮ್ಗೆ ಕಂಪ್ನಿ ಇದ್ಕೊಂಡು ನಿಮ್ಗೆ ಪ್ರಾಬ್ಲಮ್ ಇರ್ತಾವಂತ. ನಾವೊಂದು ವರ್ಕರ್ಸು, ನಮಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ನಮಗೆ ಗೊತ್ತು. ಪ್ರಾಬ್ಲಮ್ಸ್ ಇದೆ ಅಂತ ನಿಮ್ಮಂಥವ್ರ ಬಳಿ ಬಂದು ನಾವು ಕೆಲಸ ಮಾಡ್ತೀವಿ. ನೀವು ಅದಕ್ಕೆ ಫಸ್ಟ್ ಗೌರವ ಕೊಡಬೇಕು. ಅದು ಬಿಟ್ಟು ವರ್ಕರ್ಸ್ ಅನ್ನ ಸುಮ್ಮನೆ ಏಕವಚನದಲ್ಲಿ ಮಾತಾಡೋದು, ಬಾಯಿಗೆ ಬಂದಾಗೆಲ್ಲ ಬೈಯೋದು, ಕೇರ್ ಮಾಡೋದಿಲ್ಲ, ಸುಮ್ಮನೆ ಕತ್ತಿ ಥರ ದುಡ್ಸ್ಕೊಂಬೋದು, ಸ್ಯಾಲರಿ ಕೊಡು ಅಂದರೆ ಕೊಡೋದಿಲ್ಲ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಬಡಾಸ್ ಅಂದರೆ ಜಾಸ್ತಿ ಮಾಡು ಅಂದರೆ ಮಾಡೋದಿಲ್ಲ. ಕೇಳೋಣ, ಇಲ್ಲಮ್ಮ ಹಾಗೆ ಹಿಂಗೆ ಅಂದರು. ಸೊ ನಂಗೆ ಬೇಜಾರು. ಏನಪ್ಪ ಬೇಜಾರು ಅಂದರೆ, ನಾನು ದುಡ್ದಿದ್ದು, ನನ್ನೊಂದು ಹೆಣ್ಮಗಳಾಗಿ ನಿಮ್ಮ ಹತ್ರ ನಾನು ದುಡ್ದಿದ್ದೀನಿ. ಅದು ಮನೆಯಲ್ಲಿ ದುಡಿಯೋದು ಬೇರೆ. 8 ಗಂಟೆ ನಾನ್ ಸ್ಟಾಪ್ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ, ಅದಕ್ಕಾದ್ರೂ ನೀವು ಬೆಲೆ ಕೊಟ್ರಾ? ಅದರಲ್ಲಿ 0.5% ಆದರೂ ನೀವು ನಂಗೆ ಸ್ಯಾಲರಿ ಕೊಟ್ಟಿಲ್ಲ. ಆದರೂ ನಾವು ಮಾಡ್ತಾ ಇದ್ದೀವಿ, ಯಾಕಂದರೆ ಪರಿಸ್ಥಿತಿ, ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರಿಗೆ ವರ್ಕರ್ಸ್ಗೆ ಹೇಳ್ತಾ ಇದ್ದೀನಿ, ಅದು ಯಾವುದೇ ಒಂದು ವರ್ಕ್ ಇರಲಿ, ನೀವು ಎಷ್ಟು ನಿಮ್ಮ ಕೆಲಸಕ್ಕೆ ಇಂಪಾರ್ಟೆಂಟ್ ಕೊಟ್ಟು ನೀವು ಕೆಲಸ ಮಾಡ್ತಿರಲ್ಲ, ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಸ್ಯಾಲರಿ ಬಗ್ಗೆನೂ ಕೊಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಸ್ಯಾಲರಿ ಯಾರ ಹತ್ರನೂ ಬಿಡೋಕೆ ಹೋಗ್ಬೇಡಿ, ಯಾಕಂದರೆ ಅದು ನಿಮ್ಮ ಮೈನತ್ತಿಂದು. ದಿನ ಪೂರ್ತಿ ನೀವು ಕತ್ತೆ ಥರ ದುಡಿತೀರಲ್ಲ, ಅದಕ್ಕೆ ಬೆಲೆ ಸಿಗಲೇಬೇಕು. ಸೊ ಇವಾಗ ನಾನು 1 ಅಲ್ಲ 2 ಅಲ್ಲ, ಕೆಲವ್ರು ಅನ್ಬೇಕು ಈ ವಿಡಿಯೋ ನೋಡಿ, ಬಿಡೋಕ್ಕ ಏನು 12,000 ಅಂತ. ಕೆಲವರಿಗೆ 12,000 12 ಲಕ್ಷ ತನಕ ಹೋಗುತ್ತೆ, ವಿಚಾರ ಮಾಡಿ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಮಾತ್ರ ಗೊತ್ತಿರುತ್ತೆ 12,000 ರೂಪಾಯಿ ಏನಂದರೆ. ನನ್ನ ಲೈಫ್ನಲ್ಲೇ ನಾನು 12,000 ರೂಪಾಯಿ ಕಳ್ಕೊಂಡಿದ್ದೀನಿ. ಅದು 12,000 ರೂಪಾಯಿ ನನ್ನ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟು. ನನ್ನ ಲೈಫ್ನಲ್ಲೇ ನಾನು ಫಸ್ಟ್ ಟೈಮ್ ಆ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದು, ಲೈಫ್ನಲ್ಲೇ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಯಾವಾಗ ಗೊತ್ತಾ, 2024ನಲ್ಲಿ ವರ್ಕ್ ಮಾಡಿದ್ದು. 3 ಮಂತ್ಸ್ ವರ್ಕ್ ಮಾಡಿದ್ದೀನಿ. ಅದರಲ್ಲಿ 2 ಮಂತಿನ ಸ್ಯಾಲರಿ ಕೊಟ್ಟಾರೆ, 3ನೇ ಮಂತಿನ ಸ್ಯಾಲರಿ ಕೊಟ್ಟಿಲ್ಲ. ಅದು ಎಷ್ಟು ಬೇಜಾರಾಗಿತ್ತು ನನಗೆ ಮಾತ್ರ ಗೊತ್ತದ. ಸೊ ಏನು ಹೇಳೋಕೆ ಬಂದಿದ್ದೀನಪ್ಪ ಅಂದರೆ, ಇದರಲ್ಲಿ ಏನೂ ಇಲ್ಲ, ಬಟ್ ಆದರೂ ಕೆಲವೊಂದು ಟೈಮ್ ತುಂಬ ಪೇನ್ ಆಗುತ್ತೆಪ್ಪ, ಇಷ್ಟು ದುಡ್ದಿದ್ರು ರೊಕ್ಕ ಸಿಗ್ತಾ ಇಲ್ಲ ಅಂಥದ್ದು, ಏನು ನಾವು ಯಾರಿಗೆ ಮೋಸ ಮಾಡಿದ್ದೀವಿ ಅಂತ. ಸೊ ಇವಾಗ ನನ್ನ ಜೊತೆ ಆಗಿದೆಲ್ಲ, ನಾಳೆ ಯಾವ ವರ್ಕರ್ ಜೊತೆ ಆಗಬಾರ್ದು ಅಂತ ಒಂದು ಸಣ್ಣ ಸಂದೇಶ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಮೋಸ ಮಾಡ್ಕೋಕೆ ಹೋಗಬೇಡಿ, ಮಾಡೋಕ್ಕೆ ಹೋಗಬೇಡಿ.